ಕಾಡ್ ಹಚ್ಚೋರು ಈಗ ಸುಪ್ರೀಂ ಕೋರ್ಟನ್ನು ಸಾಕಷ್ಟು ಸಲ ಸಲಹೆ ಕೊಟ್ಟದ, ಇದನ್ನು ಬಂದ್ ಮಾಡಿಸ್ಬೇಕು, ನಿಲ್ಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಡಿಸಿಷನ್ ಕೊಟ್ಟದ. ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿದ್ದು ಮಾತದ, ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಟೈಮ್ ಲಿಮಿಟ್ ಇಲ್ಲ ಸಹಿ ಹಾಕೋದಕ್ಕೆ ಅಂತೇಳಿ. ಅಂದ್ರೆ ಅವರು 3 ದಿನ ಮುಗಿಸ್ಬೇಕಂತ ಮೊದಲೆಲ್ಲ ಬಂದಿತ್ತು. ಹಿಂದಿನ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು 3 ರಿಂದ 6 ದಿನಗಳವರೆಗೆ ಅವ್ರು ಸಹಿ ಹಾಕದೆ ಹೋದ್ರೆ ರಾಜ್ಯಪಾಲರು ಅದು ಕಾನೂನು ಆಗಿಬಿಡ್ತದೆ ಅಂತೇಳಿ. ಆದರೆ ಈಗ ಹೊಸದಾಗಿ ಮತ್ತೊಂದು ಮುಂದಿನ ಬೆಂಚ್ ಹೇಳಿದ, ಇಲ್ಲ ನಾವು ಅದಕ್ಕೆ ಬೈಂಡ್ ಮಾಡಲಿಕ್ಕೆ ಬರೋದಿಲ್ಲ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೆ. ಯಾಕಪ್ಪ ಅಂತಂದ್ರೆ ಅದು ಅವ್ರಿಗೆ ಬಿಟ್ಟಂಥದ್ದು, ಅವರ ಡಿಸ್ಕ್ರಿಷನರಿ ಪವರ್, ಅವ್ರ ಮನೋಸ್ಥಿತಿಗೆ ಅವತ್ತಿನ ಘಟನೆಗಳಿಗೆ ಸಂಬಂಧಿಸಿದ್ದು ಅವ್ರು ತೊಗೊಳ್ಳುವಂಥದ್ದು ಅಂತೇಳಿ. ಅದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಈಗೇನು ಎರಡೂ ಸದನದಲ್ಲಿ ಪಾಸ್ ಆಗಿದೆ ಈ ಮಸೂದೆ, ಹೇಟ್ ಸ್ಪೀಚ್, ದ್ವೇಷ ಭಾಷಣ ಮತ್ತು ದ್ವೇಷದ ಮಾತುಗಳ ಒಂದು ಕಾನೂನು, ಮೋಸ್ಟ್ಲಿ ರಾಜ್ಯಪಾಲನ ತಡೆ ಆಗೇ ಆಗ್ತದೆ. ಇದು ಇನ್ನೊಂದು ರೀತಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯದಲ್ಲಿ ಒಂದು ಟಗ್ ಆಫ್ ವಾರ್ ಆಗೋದಕ್ಕೆ ಕಾರಣ ಆಗ್ತದೆ. ಜೊತೆಗೆ ರಾಜ್ಯಪಾಲರಿಗೆ ಹಕ್ಕು ಕೊಡೋದು ತಪ್ಪ ಅಂತೇಳಿ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಸಹಿತ ರಾಜ್ಯ ಸರ್ಕಾರ ಹೋಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೇ ಜನಪ್ರತಿನಿಧಿಗಳ ಆಯ್ಕೆ ಮಾಡಿದಂಥದ್ದು, ಇದು ಒಪ್ಪಿಕೊಟ್ಟಂಥದ್ದು ಮೆಜಾರಿಟಿ ಆಧಾರದ ಮೇಲೆ ಅಂದಾಗ ಇದು ಕಾನೂನು ಆಗಲೇಬೇಕು ಅನ್ನೋ ವಾದವನ್ನು ಸಂಸದೀಯ ವ್ಯವಸ್ಥೆ ನಿರ್ವಹಣೆಯಲ್ಲಿ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಯತ್ನಾಳರಂತಹ ವ್ಯಕ್ತಿಗಳು, ಅವರೊಬ್ಬರಂತಲ್ಲ, ವಿಶೇಷವಾಗಿ ಈ ದ್ವೇಷ ಭಾಷಣ ಅಥವಾ ಇನ್ನೊಂದು ಧರ್ಮದ ಬಗ್ಗೆ ಕೀಳಾಗಿ ಯಾರೋ ಮುಸ್ಲಿಂ ಮಾತಾಡಲಿ ಹಿಂದೂ ಮಾತಾಡಲಿ ಇಬ್ಬರಿಗೂ ಅಪ್ಲೈ ಆಗುವಂಥದ್ದು ಇದು. ಈಗಾಗಲೇ ಕರಾವಳಿ ಏರಿಯಾದಲ್ಲಿ ನೀವು ಈಗ ನೋಡಿದಿರಿ, ಅಲ್ಲಿಯ ಕಮಿಷನರ್ ಇದ್ದಂಥವರು 520 ಏನೋ ಹೆಚ್ಚು ಕಡಿಮೆ 10 ಜನರಿಂದ ಒಂದು ಮುಸ್ಲಿಮಾನರಲ್ಲಿ ಅಂದರೆ ಹಿಂದೂಗಳು 520